ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಪರ್ಧಾ ವಿಜೇತ ಮಾರ್ಚ್ ತಿಂಗಳ ಮ್ಯಾಗ್ಜಿನನ್ನು ಡಿಸ್ಕಷನ್ ಮಾಡ್ತೀವಿ. ಸಂಪೂರ್ಣವಾಗಿ ಮಾರ್ಚ್ ತಿಂಗಳ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ. ಇದು ಪಾರ್ಟ್ 1 ಆಗಿದೆ. ಪಾರ್ಟ್ 2 ಆಗಿ ನೆಕ್ಸ್ಟ್ ವಿಡಿಯೋಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಇಲ್ಲಿ ಬರುವ ನೋಟ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ಕೀ ನೋಟ್ಸ್ ಅಂದರೆ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಆ ಕ್ವಶನ್ಗಳನ್ನು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ತೀವಿ. ಅದೇ ರೀತಿ ಇದು PDO, KS, ವಿಲೇಜ್ ಅಕೌಂಟೆಂಟಿಗೆ ಉಪಯುಕ್ತವಾದ ಮ್ಯಾಗ್ಜಿನ್ ಆಗಿದೆ. ಹೀಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ನೋಡಿ ಸ್ಪರ್ಧಾರ್ಥಿಗಳೇ, ಇದು ಮಾರ್ಚ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ನ ನೋಟ್ಸ್ ಆಗಿರ್ತೈತಿ. ಎಕ್ಸಾಮ್ನಲ್ಲಿ ಕೇಳಬಹುದಾದ ಪಾಯಿಂಟ್ಸ್ ಮಾತ್ರ ಇಲ್ಲಿ ಆ್ಯಡ್ ಮಾಡಲಾಗಿದೆ. ಒಂದು 20 ಪೇಜಸ್ ಇದೆ. 1ರಿಂದ 2 ಪಾರ್ಟ್ ಆಗ್ಬೋದು. ನೀವು ಕರೆಕ್ಟಾಗಿ ಇದು ಓದಿದರೆ ಇದೇ ರೀತಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮೊದಲನೇದಾಗಿ, ಭೂಮಿಯ ಹವಾಮಾನ ಅಧ್ಯಯನಕ್ಕಾಗಿ ಇನ್ಸ್ಯಾಟ್-2 DS ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಅದಕ್ಕೆ ಉಡಾವಣಾ ವಾಹಕ ಯಾವುದಂತ ಕೇಳ್ಬೋದು. ಯಾವುದಂದರೆ GSLV F-14 ಉಡಾವಣಾ ವಾಹಕ ರೀ. ಎಲ್ಲಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಉಡಾವಣೆ ಮಾಡಿದ್ದಾರೆ. ಅದೇ ರೀತಿ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ನಾಟಿ ಬಾಯ್ ರಾಕೆಟ್ ಅಂತ ಕೊಟ್ಟಿದ್ದಾರೆ. ಹಿಂಗಂದರೆ ಪಳಗಿದ ತುಂಟ ಹುಡುಗ ಅಂತ ರಾಕೆಟ್ಗೆ ಹೆಸರು ಕೊಟ್ಟಿದ್ದಾರೆ. ಇದೇ ರೀತಿ 880 ಕೋಟಿ ಖರ್ಚು ಮಾಡಿ ಇದನ್ನು ಉಡಾವಣೆ ಮಾಡಿದ್ದಾರೆ. ಯಾವ ಸಚಿವಾಲಯ ಅಂದರೆ ವಿಜ್ಞಾನ ಸಚಿವಾಲಯದಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಇನ್ಸ್ಯಾಟ್ ಅಂದರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಸ್ಯಾಟಲೈಟ್ ಅಂತ. ಅದೇ ರೀತಿ ಸ್ವಲ್ಪ HAL ಬಗ್ಗೆ ತಿಳ್ಕೊಳ್ಳೋಣ. HALನ ಸ್ಥಾಪಕ ಯಾರಂದರೆ ವಾಲ್ಚಂದ್ ಹಿಮಾಚಂದ್ ಅಂತ. ಶಬ್ದದ ಆವೃತ್ತಿಯನ್ನು ಹರ್ಟ್ಜ್ನಲ್ಲಿ ಹೇಳ್ತಾರೆ. ಅದೇ ರೀತಿ ಶಬ್ದದ ತೀವ್ರತೆಯನ್ನು ಡೆಸಿಬಲ್ನಲ್ಲಿ ಹೇಳ್ತಾರೆ. ಹೀಗೆ ನಾವು ಒಂದು ಪೇಜಿನಲ್ಲಿ ಬರುವ ಇಂಪಾರ್ಟೆಂಟ್ ಪಾಯಿಂಟನ್ನು ಈ ರೀತಿಯಾಗಿ ಎಕ್ಸಾಮ್ನಲ್ಲಿ ಕೇಳಬಹುದಾದ ಪ್ರಶ್ನೆಗಳಾಗಿ ಮಾಡ್ತೀವಿ. ನೆಕ್ಸ್ಟ್ ಕ್ವಶನು, ಇಸ್ರೋ ಗಗನಯಾನ C-20 ಕ್ರಯೋಜೆನಿಕ್ ಎಂಜಿನ್ ಮಾನವನ ಹೊಸ ಸ್ಥಾಪನೆ ಯಶಸ್ವಿ ಅಂತ ಹೇಳಿದ್ದಾರೆ. ಹಾಗಂದರೆ CE-20 LVM-3 Gen 1 CE-20ಯನ್ನು ಜೋಡಿಸಲಾಗಿದೆ. ಇದನ್ನು ತಮಿಳುನಾಡಿನ ಕನ್ಯಾಕುಮಾರಿಯ ಮಹೇಂದ್ರಗಿರಿಯಲ್ಲಿ ಉಡಾವಣೆ ಮಾಡಿದ್ದಾರೆ. ಕ್ರಯೋಜೆನಿಕ್ ಎಂಜಿನ್ಗಳ ಅಭಿವೃದ್ಧಿ ಅಂದರೆ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ LPSCಯಿಂದ ಇಸ್ರೋ ಸಂಸ್ಥೆಯು ಉಡಾವಣೆ ಮಾಡಿದ್ದಾರೆ. ಎಲ್ಲೆಂದರೆ ಇಸ್ರೋದ ಮುಖಾಂತರ ಉಡಾವಣೆ ಮಾಡಿದ್ದಾರೆ. ಅದೇ ರೀತಿ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ರೀ. ಮಹಿಳಾ ರೋಬೋಟ್ ಗಗನಯಾತ್ರಿ ಅಂತ ಕೇಳಿದ್ದಾರೆ. ಇದನ್ನು ಎಕ್ಸಾಮ್ನಲ್ಲಿ ಕೇಳುವ ಪ್ರಶ್ನೆ ಆಗಿರ್ತದೆ ರೀ. ಮಹಿಳಾ ರೋಬೋಟ್ ಗಗನಯಾತ್ರೆ ಅಂದರೆ ವ್ಯೋಮಿತ್ರ. ಇದನ್ನು ಕೇಳುವ ಚಾನ್ಸ್ ಭಾಳ ಐತಿ. ಅದೇ ರೀತಿ ವಿಕಿರಣಶೀಲತೆಯ ಪಿತಾಮಹ ಯಾರಂದರೆ ಹೆನ್ರಿ ಬೆಕ್ವೆಲರ್. ಅದೇ ರೀತಿ ಏನಂದರೆ ಇಸ್ರೋದವರು 4 ಜನ ಮಾನವ ಸಹಿತ ಗಗನಯಾತ್ರಿಗಳನ್ನು ಕಳಿಸಿದ್ದಾರೆ. ಇವರ ಹೆಸರುಗಳನ್ನು KL ಎಕ್ಸಾಮ್ನಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಯಾವ ರೀತಿ ಅಂದರೆ 4 ಆಪ್ಷನ್ಸ್ ಕೊಟ್ಟು ಇದರಲ್ಲಿ ಒಬ್ಬರನ್ನ ಆಪ್ಷನ್ಸ್ ತೆಗೆದುಕೊಟ್ಟು ಯಾರು ಅಲ್ಲ ಅಂತ ಕೇಳ್ಬೋದು. ಅಥವಾ ಒಂದು ಆಪ್ಷನ್ಸ್ ಇದನ್ನು ಕರೆಕ್ಟ್ ಕೊಟ್ಟು 3 ಆಪ್ಷನ್ಸ್ ಬೇರೆ ಕೊಟ್ಟು ಯಾರು ಅಂತ ಕೇಳ್ಬೋದು. ಮೊದಲನೇದಾಗಿ ಶುಭಾಂಶು ಶುಕ್ಲಾ ಅವರು, ಅದೇ ರೀತಿ ಅಂಗದ್ ಪ್ರತಾಪ್, ಅಜಿತ್ ಕೃಷ್ಣನ್, ಬಾಲಕೃಷ್ಣನ್ ನಾಯರ್. ಈ 4 ಜನರನ್ನು ಮಾನವ ಸಹಿತ ಗಗನಯಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ NDA ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ, ಇದನ್ನು ಇವರೆಲ್ಲ ಅಲ್ಲಿ ಕಲ್ತಿದ್ದಾರೆ. ಹಾಗಾಗಿ NDAದ ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ ಯಾರಂದರೆ ಹೋಮಿ ಜಹಂಗೀರ್ ಬಾಬಾ. ಇನ್ನು ಕೇಳಿದ್ದಾರೆ ಎಕ್ಸಾಮ್ನಲ್ಲಿ, PC ಎಕ್ಸಾಮ್ನಲ್ಲಿ. ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ ಯಾರಂದರೆ ಹೋಮಿ ಜಹಂಗೀರ್ ಬಾಬಾ. ಇದು ಸಂಸ್ಥೆ ಐತ್ರಿ ಎಲ್ಲೈತೆ ಅಂದರೆ ಮುಂಬೈನ ಟ್ರಯಾಮ್ನಲ್ಲಿದೆ. ಸ್ಥಾಪನೆಯಾಗಿದ್ದು 1954 ಜನವರಿ 3ರಂದು. ಅದೇ ರೀತಿ ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು. ಅದೇ ರೀತಿ 1984 ಏಪ್ರಿಲ್ 3ರಂದು ರಷ್ಯಾದ ಸೋಯಜ್ T-11 ಬಾಹ್ಯಾಕಾಶದಿಂದ ಉಡಾವಣೆ ಆಗ್ತಾರೆ. ಭಾರತದ ಮೊದಲ ಗಗನಯಾತ್ರಿ ಯಾರಂದರೆ ರಾಕೇಶ್ ಶರ್ಮಾ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ಅದೇ ರೀತಿ ಬಾಹ್ಯಾಕಾಶಿಗಳು ಭೂಮಿಯನ್ನು 90 ನಿಮಿಷಕ್ಕೊಮ್ಮೆ ಸುತ್ತುತ್ತಾರೆ. ಇಂಪಾರ್ಟೆಂಟ್ ಕ್ವಶನ್ ರೀ. ಬಾಹ್ಯಾಕಾಶಿಗಳು ಭೂಮಿಯನ್ನು 90 ನಿಮಿಷಕ್ಕೊಮ್ಮೆ ಸುತ್ತಾಕ್ತಾರೆ. ಮಾನವ ಸಹಿತ ಗಗನಯಾನ ನಡೆಸಿದ ದೇಶಗಳು ಯಾವಂದರೆ ರಷ್ಯಾ, ಅಮೇರಿಕಾ, ಚೀನಾ. ರಷ್ಯಾದವ್ರು ಮೊದಲು ಏನು ಮಾಡ್ತಾರೆ, ಒಂದು ಲೈಕಾ ಅನ್ನೋ ನಾಯಿಯನ್ನು ಬಿಡುಗಡೆ ಕಳಿಸ್ತಾರೆ. ಅಲ್ಲಿ ಆ ನಾಯಿ ಏನು ಮಾಡ್ತೈತಿ, ಸತ್ತೋಗ್ತೈತಿ ರೀ. ಬಾಹ್ಯಾಕಾಶಯಾನ ಮಾಡಿದ ಜಗತ್ತಿನ ಮೊದಲ ಪ್ರಾಣಿ ಯಾವುದಂದರೆ ಲೈಕಾ ಎಂಬ ನಾಯಿ ರಷ್ಯಾದವರು ಕಳಿಸ್ತಾರೆ. ಅದೇ ರೀತಿ ಅಮೇರಿಕಾದವ್ರು ಏನು ಮಾಡ್ತಾರೆ, ಚಿಂಪಾಂಜಿಯನ್ನು ಕಳಿಸ್ತಾರೆ. ಚಿಂಪಾಂಜಿ ಅಂದರೆ ಮಾನವನ ನೆಕ್ಸ್ಟ್ ಅದೇ ಇರ್ಬೋದು ಅಂಥೇಳಿ ಮಾನವನ
ಮುಖಾಂತರ ಕಳಿಸ್ಬೇಕಂತ ನೆಕ್ಸ್ಟ್ ಪ್ಲ್ಯಾನ್ ಹಾಕಿದ್ರ ಮುಖಾಂತರ ಫಸ್ಟ್ ಚಿಂಪಾಂಜಿನ ಕಳಿಸ್ತಾರೆ. ಅದಾದ ನಂತರ ಚೀನಾದವ್ರು ಏನು ಮಾಡ್ತಾರೋ ರಷ್ಯಾ ಅಮೇರಿಕಾದವ್ರು ನೋಡ್ಕೊಂಡು ಒಬ್ಬರು ಮಾನವನನ್ನು ಕಳಿಸ್ತಾರೆ. ವಿಶ್ವದ ಮೊದಲ ಗಗನಯಾತ್ರಿ ಯಾರಂದರೆ ಯೂರಿ ಗಗರಿನ, ರಷ್ಯಾದವ್ರಿ. ಅದೇ ರೀತಿ ನೆಕ್ಸ್ಟ್ ಕ್ವಶನು, ಅಮೇರಿಕದ ಮೊದಲ ಗಗನಯಾತ್ರಿ ಅಂದರೆ ಅಲನ್ ಶೆಪರ್ಡು. ಚೀನಾದ ಯಾರಂದರೆ ಲಾಂಗ್ ಲಿವಿಯಾ. ಫಸ್ಟ್ ಮಹಿಳೆ ಯಾರಂದರೆ ವ್ಯಾಲೆಂಟಿನಾ ಟೆರೆಸ್ಕೋವಾ. ದೇಶ ಯಾವುದಂದರೆ ರಷ್ಯಾ ದೇಶದವರು. ವಾಸ್ಕಾಟ್ 7 ಮುಖಾಂತರ ಪ್ರಪ್ರಥಮ ಮಹಿಳೆ ಗಗನಯಾತ್ರಿ. ಅದೇ ರೀತಿ ನಮ್ಮ ಇಂಡಿಯಾದ ಯಾವುದಂದರೆ ಕಲ್ಪನಾ ಚಾವ್ಲಾ ಅವರು ನಾಸಾದ ಮುಖಾಂತರ ಹೋಗ್ತಾರೆ. ಸುನೀತಾ ವಿಲಿಯಮ್ಸ್ ಸೆಕೆಂಡ್ರಿ. ಅದೇ ರೀತಿ ಶಿರ್ಷಾ ಬಾನ್ಲಾ. ಇವರು 3 ಮಂದಿ ಮಹಿಳಾ ಗಗನಯಾತ್ರಿಗಳು. ತಮಿಳುನಾಡಿನ ತೂತುಕುಡಿ ಕುಲಶೇಖರ ಪಟ್ಟಣದಲ್ಲಿ ಇಸ್ರೋದ 2ನೇ ಲಾಂಚ್ ಪ್ಯಾಡನ್ನು ತಯಾರಣೆ ಮಾಡ್ತಿದ್ದಾರೆ. ಅದೇ ರೀತಿ ಭೂಮಿಗೆ ಮರಳಿದ ಕಾರ್ಟೋಸ್ಯಾಟ್ 2 ಸೂರ್ಯನ ಸಿಂಕ್ರೋನಸ್ ಧ್ರುವೀಯ ಕಕ್ಷೆಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದೆ. ಚಂದ್ರನ ಅಂಗಳಕ್ಕೆ ಜಗತ್ತಿನ ನೌಕೆ USA ಒಡಿಸಿಯನ್ಸ್ ಲೂನಾರ್ ಏನು ಮಾಡೈತೆ ಅಂದರೆ ಚಂದ್ರನ ನೌಕಕ್ಕೆ ಕಳಿಸ್ತಾರೆ. ಇದು ಖಾಸಗಿ ಸಂಸ್ಥೆಯಾಗಿದೆ ಮತ್ತು ಸ್ಪೇಸ್ಎಕ್ಸ್ ಸಂಸ್ಥೆಯಿಂದ ಫಾಲ್ಕನ್ 9 ರಾಕೆಟನ್ನು ಉಡಾವಣೆ ಮಾಡಿದ್ದಾರೆ. ದಕ್ಷಿಣ ಧ್ರುವಕ್ಕೆ ಇಳಿದ 2ನೇ ಉಪಗ್ರಹ ಇದು. ಫಸ್ಟ್ ಯಾವುದಂದರೆ ನಮ್ಮ ಇಂಡಿಯಾ ರೀ. ಎದಕ್ಕೆ ಕಳಿಸ್ಯಾರಂದ್ರೆ ಪರಿಸರದ ಮೌಲ್ಯಮಾಪನವನ್ನು ಮಾಡಲು ಇದನ್ನು ಒಡಿಸಿಯನ್ಸ್ ಲೂನಾರನ್ನು ಕಳಿಸಿದ್ದಾರೆ. USA ನಾಸಾದವ್ರು, USA ಸ್ಪೇಸ್ಎಕ್ಸ್ ಸಂಸ್ಥೆಯವರು. ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಫಸ್ಟ್ ರೀ. ಅದಾದ ನಂತರ ಜಪಾನ್ ಮೂನ್ ಸ್ನೈಪರ್ ಸ್ಲಿಮ್. ಅದಾದ ನಂತರ USA ಒಡಿಸಿಯನ್ಸ್ ಲೂನಾರು. ಇದು ಯಾವ ದೇಶದ ಅಂತ ಕೇಳ್ಬೋದು ಅಥವಾ ಯಾವ ಸಂಸ್ಥೆ ಅಂತ ಕೇಳಿದರೆ ಸ್ಪೇಸ್ಎಕ್ಸ್. ಚಂದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ. ಚಂದ್ರ ಏಕೈಕ ಭೂಮಿಯ ನೈಸರ್ಗಿಕ ಉಪಗ್ರಹ ರೀ. ಸೌರಮಂಡಲದ 5ನೇ ದೊಡ್ಡ ಉಪಗ್ರಹ. 1ನೇದು ಗ್ಯಾನಿಮೇಡು, ಟೈಟಾನು, ಕ್ಯಾಲಿಸ್ಟೋ, ಐಒ, ನೆಕ್ಸ್ಟ್ ಚಂದ್ರ. ಈ ರೀತಿಯಾಗಿ ಇಳಿಕೆ ಕ್ರಮ ಅಥವಾ ಏರಿಕೆ ಕ್ರಮದಲ್ಲಿ ಕೊಡ್ಬೋದು. ಹೀಗಾಗಿ ಇದೊಂದು ನೋಟ್ ಡೌನ್ ಮಾಡ್ಕೊಳ್ರಿ. ಗುರುತ್ವ ಭೂಮಿಯ 1/6 ದ್ರವ್ಯರಾಶಿ ಮಾಸನ್ನು ಹೊಂದಿದೆ. ಯಾವುದೇ ಬದಲಾವಣೆ ಇಲ್ಲ. ಗುರುತ್ವಾಕರ್ಷಣೆಯು 1/4 ಇರ್ತೈತೆ ರೀ. ಅದೇ ರೀತಿ ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆಯನ್ನು ಹೊಂದುವುದಿಲ್ಲ. ನ್ಯಾಷನಲ್ ಸೈನ್ಸ್ ಡೇ ಫೆಬ್ರವರಿ 28. ವಿಕಸಿತ ಭಾರತ ಸ್ಥಳೀಯ ತಂತ್ರಜ್ಞಾನಗಳು. ಇನ್ನು ಕೇಳ್ತಾರೆ ಎಕ್ಸಾಮ್ದಾಗ ನ್ಯಾಷನಲ್ ಸೈನ್ಸ್ ಡೇ ಯಾವಾಗ ಮಾಡ್ತಾರಂದರೆ ಫೆಬ್ರವರಿ 28 ರೀ. ಇದರ ಥೀಮ್ ಏನಂದರೆ ವಿಕಸಿತ ಭಾರತಕ್ಕಾಗಿ ಸ್ಥಳೀಯ ತಂತ್ರಜ್ಞಾನಗಳು. ಇದು ಯಾವ ಸಚಿವಾಲಯದಲ್ಲಿ ಬರ್ತೈತೆ ಅಂದ್ರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬರ್ತೈತೆ ರೀ. ಈಗ ಪ್ರಸ್ತುತ ಯಾರ್ದಾರ ಅಂದರೆ ಸಚಿವರು ಡಾಕ್ಟರ್ ಜಿತೇಂದ್ರ ಸಿಂಗ್ ದಾರಿ. ಅದೇ ರೀತಿ 2023 ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಬಿಡುಗಡೆ ಮಾಡ್ಯಾರಿ. ನಮ್ಮ ಭಾರತದ ಸ್ಥಾನ ಎಷ್ಟೈತಿ ಅಂದರೆ 40. ಇಂಡಿಯಾದ ವೈಜ್ಞಾನಿಕ ಸಂಶೋಧನಾ ಪ್ರಕಟಣೆಗಳಲ್ಲಿ ಜಾಗತಿಕವಾಗಿ ನಮ್ಮ ಭಾರತ ದೇಶವು 5ನೇ ಸ್ಥಾನವನ್ನು ಪಡೆದಿದೆ. ಹವಾಮಾನ ಬದಲಾವಣೆ, ಸಂಪನ್ಮೂಲ ಸವಕಳಿ, ಪರಿಸರ ಅನುಮತಿಯಲ್ಲಿ ಸುಸ್ಥಿರ ಅಭಿವೃದ್ಧಿನ ಹೊಂದೈತ್ರಿ. ಅದೇ ರೀತಿ 1928 ಫೆಬ್ರವರಿ 28ರಂದು CV ರಾಮನ್ ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿತಾರೆ. ಅದಕ್ಕೆ ರಾಮನ್ ಪರಿಣಾಮ ಅಂತ ಕೂಡ ಹೆಸರು ಕೊಡ್ತಾರೆ. ಈ ಕಂಡುಹಿಡಿದ ಕಾರಣಕ್ಕಾಗಿ ನ್ಯಾಷನಲ್ ಸೈನ್ಸ್ ಡೇಯನ್ನು ಆಚರಣೆ ಮಾಡ್ತಾರೆ. ಫಸ್ಟು 1987 ಫೆಬ್ರವರಿ 28ರಂದು ಆಚರಣೆ ಮಾಡ್ತಾರೆ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲೈತೆ ಅಂದ್ರೆ ಬೆಂಗಳೂರಿನಲ್ಲಿ ಐತ್ರಿ. 1948ರಲ್ಲಿ ಸ್ಥಾಪನೆ ಆಗೈತಿ. ಅದೇ ರೀತಿ ನ್ಯಾಷನಲ್ ಸೈನ್ಸ್ ಡೇದ 2023ನೇ ಥೀಮ್ ಏನಂತಂದರೆ ಗ್ಲೋಬಲ್ ಸೈನ್ಸ್ ಫಾರ್ ಗ್ಲೋಬಲ್ ವೆಲ್ಬೀಯಿಂಗ್. 2024 ವಿಶ್ವ ಬಾಹ್ಯಾಕಾಶ ಸಪ್ತಾಹ, ಬಾಹ್ಯಾಕಾಶ ಮತ್ತು ಹವಾಮಾನ ಬದಲಾವಣೆ. ಇದನ್ನು ಮನೆ ಎಕ್ಸಾಮ್ನಲ್ಲಿ ಕೇಳಿದ್ರು. ಅಂದರೆ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಯಾವಾಗ ಆಚರಣೆ ಮಾಡ್ತಾರಂತ ಕೇಳಿದರು. ಯಾವಾಗಂದ್ರೆ ಅಕ್ಟೋಬರ್ 4ರಿಂದ ಅಕ್ಟೋಬರ್ 10 ಒಳಗೆ ಮಾಡ್ತಾರೆ. ಅದೇ ರೀತಿ ನಮ್ಮ ಭಾರತದ ಕೇಳಿದ್ರಂದ್ರೆ ಆಗಸ್ಟ್ 12ರಿಂದ 18 ರೀ. ನಮ್ಮ ಭಾರತದ ಆಗಸ್ಟ್ 12ರಿಂದ 18 ರೀ. ವಿಶ್ವದ ಕೇಳಿದ್ರೆ ಅಕ್ಟೋಬರ್ 4ರಿಂದ 10 ರೀ. ವಿಶ್ವ ಬಾಹ್ಯಾಕಾಶ ಸಪ್ತಾಹ ಪಿತಾಮಹ ಯಾರು ಕೇಳ್ತಾರೆ? ವಿಶ್ವ ಬಾಹ್ಯಾಕಾಶದ ಪಿತಾಮಹ ಯಾರಂದರೆ ನಿಮ್ಗೆ ಗೊತ್ತಿರೋ ಹಾಗೆ ವಿಕ್ರಮ್ ಸಾರಾಭಾಯಿ. ಇದ್ರ 2023 ಥೀಮ್ ಏನೈತಂದರೆ ಸ್ಪೇಸ್ ಫಾರ್ ಎಜುಕೇಷನ್. ಅಂತಾರಾಷ್ಟ್ರೀಯ ಬಾಲ ವ್ಯವಸ್ಥೆಯ ಕ್ಯಾನ್ಸರ್ ದಿನ ಯಾವಾಗ ಕೇಳ್ತಾರೆ? ಫೆಬ್ರವರಿ 15.
ಸವಾಲುಗಳ ಅನಾವರಣ. ನ್ಯಾಷನಲ್ ಕ್ಯಾನ್ಸರ್ ಅವೇರ್ನೆಸ್ ಡೇ ನವಂಬರ್ 7 ರೀ, ಫೆಬ್ರವರಿ. ಅದೇ ರೀತಿ ವರ್ಲ್ಡ್ ಕ್ಯಾನ್ಸರ್ ಡೇ ಫೆಬ್ರವರಿ 4 ರೀ. ಥೀಮ್ ಏನೈತಂದರೆ ಕಾಳಜಿ ಅಂತರವನ್ನು ಮುಚ್ಚೋಣ, ಪ್ರತಿಯೊಬ್ಬರು ಕ್ಯಾನ್ಸರ್ ಕಾಳಜಿಯನ್ನು ಪಡೆಯಲು ಅರ್ಹರು ಅಂತ ಬರ್ತೈತೆ ರೀ. ಅದೇ ರೀತಿ ಕ್ಯಾನ್ಸರ್ನ ಅಧ್ಯಯನವನ್ನು ಅಂಕಾಲಜಿ ಅಂತಾರೆ ರೀ. ಕ್ಯಾನ್ಸರ್ ಯಾಕೆ ಬರ್ತೈತೆ ಅಂದರೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆದರೆ ಅರ್ಬುದ ರೋಗ ಅಥವಾ ಲುಕೇಮಿಯಾ ಎಂಬ ರೋಗ ಬರ್ತೈತೆ ರೀ. ಅದೇ ರೀತಿ ಕೋಬಾಲ್ಟ್-60 ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಸ್ತಾರೆ. ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಕೋಬಾಲ್ಟ್-60 ಇದು ಯಾವ ಚಿಕಿತ್ಸೆಗೆ ಬಳಸ್ತಾರೆ ಅಂದರೆ ಕ್ಯಾನ್ಸರ್ಗಾಗಿ ಬಳಸ್ತಾರೆ. ತಮಿಳುನಾಡಿನ ವೆಲ್ಲೂರಿನಲ್ಲಿ CMCನಲ್ಲಿ ಹಿಮೋಫಿಲಿಯಾ ಜೀನ್ಸ್ ಚಿಕಿತ್ಸೆಯ ಮೊದಲ ಮಾನವ ಕ್ಲಿನಿಕ್ ತಯಾರು ಮಾಡ್ತಾರೆ. ವಿಶ್ವ ಹಿಮೋಫಿಲಿಯಾ ದಿನ ಯಾವಾಗಂದರೆ ಏಪ್ರಿಲ್ 17ರಂದು. ಅಡ್ವಾನ್ಸ್ ಅಸೆಸ್ ಟು ಕೇರ್ ಅಂತ ಥೀಮ್ ಐತ್ರಿ. ಅದೇ ರೀತಿ ಇಲ್ಲೊಂದು ಪಾಯಿಂಟ್ ಇದೆ ನೋಡ್ರಿ ಸ್ನೇಹಿತರೆ, ಮರದ ಕೊಂಬೆಯಿಂದ ಮರದ ಕೆಳಗೆ ಬೀಳುವುದು ಶಕ್ತಿಯ ಸಂರಕ್ಷಣಾ ನಿಯಮ ಅಂತ ಹೇಳಿದವರು ಯಾರಂದ್ರೆ ಇದನ್ನ ಏನಂದ್ರೆ ಪ್ರಚನ ಶಕ್ತಿ ಅಥವಾ ಚಲನ ಶಕ್ತಿಯಾಗಿ ಪರಿವರ್ತನೆ ಆಕತಿ. ಪ್ರಚನ ಶಕ್ತಿ ಹೋಗಿ ಚಲನ ಶಕ್ತಿಯಾಗಿ ಪರಿವರ್ತನೆ ಆಕತ್ರಿ. ತಲೇಸ್ಮಿಯಾ ಬಾಲ ಸೇವಾ ಯೋಜನೆ ಅದಕ್ಕಂದ್ರೆ ಅನುವಂಶೀಯ ಕಾಯಿಲೆಗಾಗಿ. 58ನೇ ಜ್ಞಾನಪೀಠ ಪ್ರಶಸ್ತಿ ಸಂಪೂರ್ಣ ಸಿಂಗ್ ಕಾರ್ಲಾ ಇವರು ಉರ್ದು ಕವಿರಿ. ಅದೇ ರೀತಿ ಜಗದ್ಗುರು ರಾಮಭದ್ರಾಚಾರ್ಯ ಇವರು ಸಂಸ್ಕೃತ ವಿದ್ವಾಂಸರು. ಹ್ಯಾಂಗೆ ಕ್ವಶನ್ ಕೇಳ್ತಾರೆ ಅಂದರೆ 58ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರಂದ್ರೆ ಇಬ್ಬರು. ಒಬ್ಬರು ಜಗದ್ಗುರು ರಾಮಭದ್ರಾಚಾರ್ಯ, ಇನ್ನೊಬ್ಬರು ಸಂಪೂರ್ಣ ಸಿಂಗ್ ಕಾಲ್ರಾ. ಇವರು ಜಯವಗೀತೆಯನ್ನು ರಚನೆ ಮಾಡ್ತಾರೆ. ಯಾರಂದರೆ ಸಂಪೂರ್ಣ ಸಿಂಗ್ ಕಾಲ್ರಾ ಅವರು. ಇಷ್ಟೇ ನೆನಪಿಟ್ಕೊಳ್ರಿ. ಇದಾದ ನಂತರ 15ನೇ ಆವೃತ್ತಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಫೆಬ್ರವರಿ 27ರಿಂದ ಮಾರ್ಚ್ 7ರವರೆಗೆ ನಡೀತೈತಿ. ದ ವರ್ಲ್ಡ್ ಇನ್ ದ ಬೆಂಗಳೂರು ಅಂತ ಥೀಮ್ ಐತ್ರಿ. MS ಸತ್ಯುಗೆ ಬೆಂಗಳೂರು ಚಲನಚಿತ್ರೋತ್ಸವದ ಜೀವಮಾನ ಸಾಧನೆ ಇದನ್ನ ಎಕ್ಸಾಮಲ್ಲಿ ಕೇಳ್ತಾರೆ. MS ಯಾರಿಗೆ ಬೆಂಗಳೂರು ಚಲನಚಿತ್ರೋತ್ಸವದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂದರೆ MS ಸತ್ಯುಗೆ. 2024 ಮಾರ್ಚ್ 4ರಂದು ವಿಶ್ವ ಕನ್ನಡ ಸಿನಿಮಾ ದಿನವನ್ನು ಆಚರಣೆ ಮಾಡ್ತಾರೆ. ಎದಕ್ಕಂದರೆ ಅವಾಗ 1934 ಮಾರ್ಚ್ 4ರಂದು ಸತಿ ಸುಲೋಚನವನ್ನು ಬಿಡುಗಡೆ ಮಾಡಿದ ಪ್ರಕಾರ. 2024 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ರೀ. ಅತ್ಯುತ್ತಮ ನಟ ಶಾರುಖ್ ಖಾನ್, ಅತ್ಯುತ್ತಮ ನಟಿ ರಾಣಿ ಮುಖರ್ಜಿ, ಅತ್ಯುತ್ತಮ ಸಿನಿಮಾ ಜವಾನ್, ಅತ್ಯುತ್ತಮ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ, ಅಂತಾರಾಷ್ಟ್ರೀಯ ಫ್ಯೂಚರ್ ಸಿನಿಮಾ ಅಂದ್ರೆ ಓಪನ್ ಹೇಮರ್. ಅತ್ಯುತ್ತಮ ಅಂತಾರಾಷ್ಟ್ರೀಯ ಫ್ಯೂಚರ್ ಸಿನಿಮಾ ಯಾವುದಂದ್ರೆ ಓಪನ್ ಹೈಮರ್. ಪ್ರಧಾನಮಂತ್ರಿಯವರು UAEಗೆ ಪ್ರವಾಸವನ್ನು ಮಾಡ್ತಾರೆ. ಎಲ್ರಿ UAE ಅರಬ್ ರಾಷ್ಟ್ರಕ್ಕೆ. ಅಲ್ಲಿ ಒಂದು ಸ್ವಲ್ಪ ಒಪ್ಪಂದಗಳು ಮಾಡ್ತಾರೆ. ಯಾವಂದ್ರೆ ಇಂಧನ ಕ್ಷೇತ್ರದಲ್ಲಿ ಹೊಸ ಕ್ಷೇತ್ರಗಳನ್ನು ತೆರೆದ್ರಿ. ಅದೇ ರೀತಿ ಭಾರತ ಮಧ್ಯಪ್ರಾಚ್ಯ ಆರ್ಥಿಕ ಕಾರಿಡಾರ್ನಲ್ಲಿ ಅಂತರ್ ಸರ್ಕಾರಿ ಒಕ್ಕೂಟವನ್ನು ತೆಗೆಯುವುದು. ಅದೇ ರೀತಿ ಡಿಜಿಟಲ್ ಮೂಲಸೌಕರ್ಯ, ರಾಷ್ಟ್ರೀಯ ದಾಖಲೆಗಳ ನಡುವಿನ ಸಹಕಾರ ಪೋರ್ಟಲನ್ನು. ಹನ್ನೊಂದನೇ ಆವೃತ್ತಿಯ ವಿಶ್ವ ಸರ್ಕಾರ ಶೃಂಗಸಭೆಯಲ್ಲಿ ನಡೀತಿದೆ ಅಂದರೆ ದುಬೈಯಲ್ಲಿ. ಎಕ್ಸಾಮ್ನಲ್ಲಿ ಕೇಳ್ಯಾರಿ. ಯಾವ ರೀತಿ ಕೇಳ್ತಾರೆ ಅಂದರೆ 11ನೇ ಆವೃತ್ತಿಯ ವಿಶ್ವ ಸರ್ಕಾರ ಶೃಂಗಸಭೆಯಲ್ಲಿ ನಡೀತಿದ್ರೆ ದುಬೈ. ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವುದು 6 ವಿಷಯಗಳನ್ನು ಕೈಗೊಳ್ತಾರೆ. ಇವೇನು ಇಂಪಾರ್ಟೆಂಟ್ ಅದಾವ್ರಿ, KSಗಾಗಿ ಕೇಳ್ತಾರೆ. ಹೀಗಾಗಿ ಒಂದೊಂದ್ಸಲ ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ ಅದನ್ನು. UAE ಅಬುಧಾಬಿಯಲ್ಲಿ ಹಿಂದೂ ದೇವಾಲಯ. UAE ಅಬುಧಾಬಿಯಲ್ಲಿ ಹಿಂದೂ ದೇವಾಲಯ ಬಾಬ್ಸ್ ಉದ್ಘಾಟನೆ ಸ್ವಾಮಿ ನಾರಾಯಣ ಸಂಸ್ಥೆದವರು ಉದ್ಘಾಟನೆ ಮಾಡ್ತಾರೆ. UAE ಅಬುಧಾಬಿಯಲ್ಲಿ ಅಲಾನ್ ಮೋದಿ ಹಲೋ ಮೋದಿ ಕಾರ್ಯಕ್ರಮ ಮಾಡ್ತಾರೆ. ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾರೆ. IIT ದೆಹಲಿಯ ತನ್ನ ಸಾಗರೋತ್ತರ ಕಚೇರಿ ಮೊದಲ ಬಾರಿ ಆರಂಭ ಅಬುಧಾಬಿಯಲ್ಲಿ. WTO ಮತ್ತು 13ನೇ ಸಚಿವರ ಸಮ್ಮೇಳನ ಅಬುಧಾಬಿಯಲ್ಲಿ ನಡೀತೈತ್ರಿ. ಇಂಡಿಯಾದ ಕೇಂದ್ರ ಮತ್ತು ವಾಣಿಜ್ಯ ಕೈಗಾರಿಕೆಗಳ ಸಚಿವ ಯಾರದಾರಂದ್ರೆ ಪಿಯೂಷ್ ಗೋಯಲ್ ಅವರು ಉದ್ಘಾಟನೆ ಮಾಡ್ತಾರೆ. WTO ಅದ್ರಿ. WTO ಯಾವಾಗ ಸ್ಥಾಪನೆ ಆಯ್ತಂದ್ರೆ 1995 ಜನವರಿ 1. ಹೆಡ್ ಕ್ವಾರ್ಟರು ಜಿನೇವಾದಲ್ಲಿ ಐತ್ರಿ. ಮೂಲ ಹೆಸರು ಗ್ಯಾಟ್ ಅಂತ ಹೆಸರಿತ್ರಿ. ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟರ್ಫಿಸ್. ಪ್ರಸ್ತುತ DGR ಅಂದರೆ ನಗೋಜಿ ಓಕ್ನೋಜು ಐವೇಲ್ ಅದಾವ್ರದ್ರಿ. ವರದಿ ಏನು ಮಾಡ್ತೈತಿ ಅಂದರೆ ವಿಶ್ವ ವ್ಯಾಪಾರ ವರದಿಯನ್ನು ಬಿಡುಗಡೆ ಮಾಡ್ತೈತ್ರಿ. ಈಗ 165, 166ನೇ
ರಾಷ್ಟ್ರಗಳು ಸೇರ್ಪಡೆ ಆಗ್ಯಾವು. ಒಂದನೇದು ಯಾರಂದರೆ ಕ್ರೋಮೋರೋಸ್ ಮತ್ತು ಟೈಮೋರ್ ಅಂತ 2 ರಾಷ್ಟ್ರಗಳು ಸೇರ್ಪಡೆ ಆಗಿದ್ದಾವೆ. ಇಂಪಾರ್ಟೆಂಟು, ನೆನಪಿಟ್ಟುಕೊಳ್ರಿ. ಕತಾರ್ ವಿದೇಶಾಂಗ ಭೇಟಿ ಪ್ರಧಾನಮಂತ್ರಿ. ಕತಾರಕ್ಕೆ ನರೇಂದ್ರ ಮೋದಿಯವರು ಭೇಟಿಯಾಗಿ 8 ಮಂದಿ ಏನು ನಮ್ಮ ದೇಶದಿಂದ ಅರೆಸ್ಟ್ ಆಗಿರ್ತಾರೆ ಅವರನ್ನು ಬಿಡುಗಡೆಗೊಳಿಸ್ತಾರೆ. 2024 ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತ 85ನೇ ಸ್ಥಾನದಲ್ಲಿತ್ತು. ಎಕ್ಸಾಮ್ನಲ್ಲಿ ಕೇಳ್ತಾರೆ. ಫಸ್ಟ್ ಯಾವುದಂದ್ರೆ ಫ್ರಾನ್ಸ್. ವಾತ್ಸಲ ಎಷ್ಟಂದ್ರೆ 2023ರಾಗ 84ನೇ ಸ್ಥಾನವಿತ್ತು. ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ನಮ್ಮ ಇಂಡಿಯಾ 42ನೇ ಸ್ಥಾನದಲ್ಲೈತಿ. ಫಸ್ಟ್ USA. ಅಂತಾರಾಷ್ಟ್ರೀಯ ಮಹಿಳೆ ಮತ್ತು ವ್ಯವಹಾರ ಕಾನೂನು ಸೂಚ್ಯಾಂಕದಲ್ಲಿ ಇಂಡಿಯಾದು 113ನೇ ಸ್ಥಾನ ಐತಿ. ಇವನು ಸ್ವಲ್ಪ ಕೇಳ್ಬೋದ್ರಿ, ಹೀಗಾಗಿ ನೆನಪಿಟ್ಕೊಳ್ರಿ. ವಿಶ್ವ ಬ್ಯಾಂಕ್ ವತಿಯಿಂದ ಬಿಡುಗಡೆ ಮಾಡ್ತಾರೆ. 9ನೇ ಆವೃತ್ತಿಯ ರೈಸಿನ್ ಹಿಲ್ಸ್ ಸಂವಾದ ಎಲ್ಲಿ ನಡೀತೈತಿ ಅಂದ್ರೆ ಭಾರತ ಮತ್ತು ಗ್ರೀಸ್ ದೇಶಗಳ ನಡುವೆ ನಡೀತೈತಿ. ಚತುರಂಗ ಸಂಘರ್ಷ ಸ್ಪರ್ಧೆ ಸಹಕರಿಸಿ ರಚಿಸಿ ಇದು ಏನಾಯ್ತು ಅಂದ್ರೆ ಈ ವರ್ಷದ ಥೀಮ್ ಐತ್ರಿ. ಲೋಕಪಾಲ್ ಅಧ್ಯಕ್ಷರಾಗಿ ಎಂ ಕಾನ್ವಿಲ್ಕರ್ ಅವರು ನೇಮಕ ಆಕಾರಿ. ಇವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿರುತ್ತಾರೆ. ಸದಸ್ಯರು ಎಲ್ ನಾರಾಯಣಸ್ವಾಮಿ, ಋತುರಾಜ್ ಅವಸ್ಥಿ, ಸಂಜಯ್ ಯಾದವ್ ರೀ. ಎಲ್ ನಾರಾಯಣಸ್ವಾಮಿ ಇವರು ಕರ್ನಾಟಕದವ್ರಿ. ಈಗ ಪ್ರಸ್ತುತ ಏನು ಮಾಡ್ತಾರೋ ಎಲ್ ನಾರಾಯಣಸ್ವಾಮಿ ಅವರು ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ಸಹ ಆಗಿದ್ದಾರೆ. ಲೋಕಪಾಲ್ ಇದೆ ಸ್ಕಾವಿಂಡಿಯನ್, ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆ. ಒಂಬುಡ್ಸ್ಮನ್ ಸಂಸ್ಥೆಯ ಪರಿಕಲ್ಪನೆಯಿಂದ ನಮ್ಮಲ್ಲಿ ಇಂಡಿಯಾದಲ್ಲಿ ಅಳವಡಿಸಲಾಗಿದೆ. ಅದೇ ರೀತಿ ಒಂಬುಡ್ಸ್ಮನ್ ಪ್ರಕಾರ ಜಾರಿಗೆ ಬಂದದ್ದು ಎಲ್ಲಿ ಅಂದ್ರೆ ಫಸ್ಟ್ ಸ್ವೀಡನ್ದಾಗ್ರಿ. ಸ್ವೀಡನ್ ಏನಾಗೈತೆ ಅಂದ್ರೆ ನ್ಯಾಟೋದ 32ನೇ ದೇಶವಾಗಿ ಸೇರ್ಪಡೆ ಆಗೈತ್ರಿ. ನಮ್ಮ ಇಂಡಿಯಾದಾಗ ಲೋಕಪಾಲ ಅದನ್ನ ಇದು ಮಾಡ್ಕೊಂಡಾಗ ಯಾರಿದ್ರು ಅಂದ್ರೆ 1996ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಲೋಕಪಾಲ್ ಸಂಸ್ಥೆಯನ್ನು ಅಳವಡಿಸಿಕೊಳ್ತಾರೆ. ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಅಧಿಕಾರಾವಧಿ ಎಷ್ಟಂದ್ರೆ 5 ವರ್ಷ ಅಥವಾ 70 ವಯಸ್ಸಾಗುವವರೆಗೆ. ಫಸ್ಟ್ ಯಾರಿದ್ದಾರೆ ಅಂದರೆ ಪಿನಾಕಿ ಚಂದ್ರ ಘೋಷ್. ನಮ್ಮ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಐತ್ರಿ. ಫಸ್ಟ್ ಅಳವಡಿಸಿಕೊಂಡ ರಾಜ್ಯ ಮಹಾರಾಷ್ಟ್ರ 1971ರಾಗ. ನಮ್ಮ ಕರ್ನಾಟಕದಾಗ ಅವಾಗ ರಾಮಕೃಷ್ಣ ಹೆಗಡೆ ಅವರು 1985 ಜಾರಿಗೆ ಮಾಡ್ಕೋತಾರೆ. ಮೊದಲು ಯಾರಿದ್ದಾರೆ ಅಂದ್ರೆ ನ್ಯಾಯಾಧೀಶ MD ಕೌಶಲ್ ರೀ. ಈಗ ಪ್ರಸ್ತುತ BS ಪಾಟೀಲ್. ಪ್ರಸ್ತುತ ಯಾರ್ದಾರ ನೆನಪಿಟ್ಕೊಳ್ರಿ, BS ಪಾಟೀಲ್. ಅದೇ ರೀತಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಇಂಪಾರ್ಟೆಂಟ್ ಕ್ವಶನ್ ರೀ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಇದರ ಹಿಂದೆ ಯಾರಿದೆ ಅಂದ್ರೆ ಪ್ರಮೀಳಾ ನಾಯ್ಡು ಅವರು ಇದ್ರಿ. ಇದು ಕೂಡ ಶಾಸನಬದ್ಧ ಸಂಸ್ಥೆ ಆಗೈತ್ರಿ. 2024 ಮಾರ್ಚ್ 8ರ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾಡ್ತಾರೆ. ಥೀಮ್ ಏನಂತಂದ್ರೆ ಇನ್ವೆಸ್ಟ್ ಇನ್ ವುಮೆನ್. ರಾಷ್ಟ್ರೀಯ ಮಹಿಳಾ ಆಯೋಗವು 1992 ಜನವರಿ 31ರ ಸ್ಥಾಪನೆ ಆಕೈತ್ರಿ. ಹೆಡ್ ಕ್ವಾರ್ಟರು ನವದೆಹಲಿಯಲ್ಲಿ ಐತ್ರಿ. ಮೊದಲ ಅಧ್ಯಕ್ಷರು ಜಯಂತ ಪಟ್ನಾಯಕ್ ರೀ. ಈಗ ಪ್ರಸ್ತುತ ಯಾರಾದ್ರೆ ರೇಖಾ ಶರ್ಮಾ ಅವರು ಇದಾರೆ ರೀ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪೋರ್ಟಲ್ ಒಂದು ಬಿಡುಗಡೆ ಮಾಡೈತಿದೆ ಅಂದರೆ GHER ಅಂತ ಮಾಡೈತ್ರಿ. ಅಂದ್ರೆ ಗೋ ಹೋಮ್ ಆ್ಯಂಡ್ ರಿಯೂನಿಟ್ ಅಂತ. ಟ್ರ್ಯಾಕ್ ಚೈಲ್ಡ್ ಪೋರ್ಟಲನ್ನು ಕೂಡ ಬಿಡುಗಡೆ ಮಾಡೈತ್ರಿ. ಎಲ್ಲಿ ಅಂದ್ರೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಈಶಾನ್ಯ ರಾಜ್ಯದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾಡ್ಯಾರ. ಯಾಕಂದ್ರೆ ಇದನ್ನು GHER ಅಂದ್ರೆ ಮಕ್ಕಳನ್ನು ಕಳ್ಳತನ ಮಾಡಿರ್ತಾರೆ, ಅವ್ರನ್ನ ಪತ್ತೆ ಹಚ್ಚಲು ಸರ್ಕಾರದವರು ಈ ರೀತಿಯಾಗಿ ಒಂದು ಪೋರ್ಟಲ್ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರದು ಅಪ್ಡೇಟ್ ಆಗಿ ಮಾಡ್ಕೊತಕ್ಕೋರಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಯಕಾರಿ ಅಧ್ಯಕ್ಷರು ಯಾರಂದ್ರೆ ಕೆ ಸೋಮಶೇಖರ್ ಅವರು ಇದ್ದಾರೆ. 16ನೇ ಹಣಕಾಸು ಆಯೋಗದ ಫಸ್ಟ್ ಸಭೆಯಲ್ಲಿ ನಡೀತೈತಿ ಅಂದ್ರೆ ನವದೆಹಲಿಯಲ್ಲಿ ನಡೀತೈತಿ. ಈಗ ಯಾರಿದಾರೆ ಅಂದ್ರೆ ಅರವಿಂದ್ ಪನಗರಿ ಇದ್ದಾರೆ. 2026 ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿ 2031 ಮಾರ್ಚ್ 31ಕ್ಕೆ ಎಂಡ್ ಆಕತ್ರಿ. ಕೇಂದ್ರ ಹಣಕಾಸು ಆಯೋಗವು 280ನೇ ವಿಧಿ ಪ್ರಕಾರ ಕಾರ್ಯನಿರ್ವಹಿಸ್ತೈತೆ ರೀ. ಕಾರ್ಯದರ್ಶಿ ಯಾರಿದ್ದಾರೆ ಅಂದ್ರೆ ಋತ್ವಿಕ್ ರಂಜನ್ ಪಾಂಡೆ. ಅದೇ ರೀತಿ 15ನೇ ಹಣಕಾಸು ಆಯೋಗ NK ಸಿಂಗ್ ಅವರು 41% ರಾಜ್ಯಗಳಿಗೆ ನೀಡಬೇಕಂತ ಹೇಳ್ತಾರೆ. 14ನೇದು YV ರೆಡ್ಡಿ, 13ನೇದು ವಿಜಯ್ ಕೇಳ್ಕರ್. ಇನ್ನು ಎಕ್ಸಾಮ್ನಲ್ಲಿ ಹೊಂದಿಸಿ ಬರೆಯರಾಗಿ ಕೊಡ್ತಾರೆ. ಇಲ್ಲಿ 13ನೇ ಹಣಕಾಸು, 14ನೇ ಹಣಕಾಸು, 15ನೇ ಹಣಕಾಸು, 16ನೇ ಹಣಕಾಸು
ಅಲ್ಲಿ ಸರಿಯಾಗಿ ಹೊಂದಿಸಿ ಅಂತ ಕೊಡ್ತಾರೆ. ಈಗ ಪ್ರಸ್ತುತ ಯಾರಿದ್ದಾರೆ ಅಂದರೆ NK ಸಿಂಗರ್ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 5ನೇ ಹಣಕಾಸು ಆಯೋಗ ಐತ್ರಿ. ಅಧ್ಯಕ್ಷರು C ನಾರಾಯಣಸ್ವಾಮಿ ಇದ್ದಾರೆ. ಸದಸ್ಯರು ಯಾರಂದರೆ ಮೊಹಮ್ಮದ್ ಸನಾವುಲ್ಲಾ ಮತ್ತು RS ಪಾಂಡೆ ಅವರು. ಫಸ್ಟ್ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ KC ನಿಯೋಗರು ಇದ್ರಿ. ನೋಡಿ ಸ್ಪರ್ಧಾರ್ಥಿಗಳೇ, ಇದು ಪಾರ್ಟ್ 1 ಆಯಿತು. ಪಾರ್ಟ್ 2 ಇನ್ನೆರಡು ದಿವಸಗಳಲ್ಲಿ ಬರ್ತೈತಿ. ನೀವು ಆ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.